ಒಂದಷ್ಟು ನಿಯಮ ಸಮಯ ಪರಿಪಾಲನೆಗಾಗಿ ಅಳವಡಿಕೆ ಆಗ್ತಾ ಇದೆ. ನಿಗದಿತ ಸಮಯದಲ್ಲಿ ಓವರ್ಗಳನ್ನು ಮುಗಿಸಿಕೊಡುವಂಥದ್ದು ಕ್ಷೇತ್ರ ರಕ್ಷಕರ ತಂಡದ ಕ್ಯಾಪ್ಟನ್ ಜವಾಬ್ದಾರಿ ಕೂಡ ಆಗಿರುತ್ತೆ. ಯಶವಂತ್ ಮತ್ತು ಯಶ್ವೇತ್ ಆರಂಭಿಕ ಅಗ್ರಸರದಿ ಆಟಗಾರರು. ಮೊದಲ ಓವರ್ಗಾಗಿ ಸಫಾನ್ ಎಸ್ಗಾರಿಕೆ ಭಾಗದಲ್ಲಿ ಕ್ರೀಡಾಂಗಣದ 2 ಪ್ರಮುಖ ಬೌಲಿಂಗ್ ಎಂಡ್ಗಳನ್ನು ಬಳಸಲಾಗ್ತಾ ಇದೆ. ಒಂದೆಡೆ ಮುಲ್ಕಿ ಅರಮನೆ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಬೌಲಿಂಗ್ ಎಂಡ್ ಇರುತ್ತೆ, ಇನ್ನೊಂದು ಕಡೆ ಲೆಕ್ಸಾ ಲೈಟಿಂಗ್ಸ್ ಬೌಲಿಂಗ್ ಎಂಡ್ ಇರುತ್ತೆ. ಲಕ್ಸಾ ಲೈಟಿಂಗ್ಸ್ ಬೌಲಿಂಗ್ ಅನ್ನು ಬಳಸ್ತಾ ಇರುವಂತಹ ಬೌಲರ್ ಕೂಡ ಸಫಾನ್. ಮೊದಲ ಓವರ್ಗಾಗಿ ಯಶವಂತ ಗೆಲ್ಸಂತ ಮೊದಲ ಚೆಂಡು ಡಿಪ್ ಮಿಡ್ ವಿಕೆಟ್ ಮೇಲೆ ಭಾಗದಲ್ಲಿ ಸಾಗ್ತಾ ಇದೆ. ಇನ್ನಿಂಗ್ಸಿನ ಮೊದಲ ಚೆಂಡಿಗೆ ಮೊದಲ ಬೌಂಡ್ರಿಯನ್ನು ಯಶವಂತ ದಾಖಲಿಸ್ತಾ ಇದ್ದಾರೆ. ಬಹಳಷ್ಟೊಂದು ಆಶಾದಾಯಕ ಬೌಂಡ್ರಿ ಮೊದಲ ಚೆಂಡಿನಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 4 ವಿದೌಟ್ ಲಾಸ್. ವೆಲ್ಕಮ್ ಬೌಂಡ್ರಿಯನ್ನು ದಾಖಲಿಸ್ತಾ ಇರುವಂತಹ ಆಟಗಾರ ಕೂಡ ಸಫಾನ್ ಮೊದಲ ಎಸೆತದಲ್ಲಿ ಬೌಂಡ್ರಿಗೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟೊಂದು ಪ್ರತಿಷ್ಠಿತ ಪಂದ್ಯಾಟವನ್ನು PCL ಟ್ರೋಫಿಗಾಗಿ ನಡೆಸಲಾಗ್ತಾ ಇದೆ ಕೂಡ ಮೊದಲ ದಿನದ ಮೊದಲ ಪಂದ್ಯಾಟ ಆರಂಭವನ್ನು ಕಾಣ್ತಾ ಇದೆ. ಯಶವಂತ ಗೆಲ್ಸಂತ ಚೆಂಡು ಈ ಬಾರಿ ದಾಂಡಿನ ಕೆಳ ಅಂಚನ್ನು ಸವರಿತು. ಕಲಂದರ್ ಬಹುಶಃ ಕ್ಷೇತ್ರ ರಕ್ಷಣೆಯಿಂದ ಪ್ರಯತ್ನ ಅದೃಷ್ಟ ಕೈ ಹಿಡಿದಿತ್ತು. ಅಂತಿಮ ಹಂತದಲ್ಲಿ ಯುವ ಆಟಗಾರ ಬಹಳಷ್ಟು ತಮ್ಮ ಒಂದು ಡೈವಿಂಗ್ ಅನ್ನು ಮಾಡಿದ್ರು. ಕ್ಯಾಚ್ ಕೈ ಜಾರಿ ಹೋಗ್ತಾ ಇದೆ. ಒಂದು ಓಟುಗಳ ಸೇರ್ಪಡೆಯೂ ಕೂಡ 5ಕ್ಕೆ ತಲುಪ್ತಾ ಇದೆ ತಂಡದ ಒಟ್ಟು ಮೊತ್ತ. ಸಫಾನ್ ಓವರ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಗ್ಲಾಡಿಯೇಟರ್ ಸಂತೆಕಟ್ಟೆ ಪರವಾಗಿ 2 ತಂಡಗಳ ಕ್ಯಾಪ್ಟನ್ಸ್ ಜವಾಬ್ದಾರಿ ಆಗಿರುತ್ತೆ ನಿಗದಿತ ಸಮಯದಲ್ಲಿ ಓವರ್ ಅನ್ನು ಮುಕ್ತಾಯಗೊಳಿಸುವಂಥದ್ದು. ಈಗಾಗಲೇ ಟೈಮರ್ ಆನ್ ಆಗಿದೆ. ಸಫಾನ್ 3ನೇ ಬಾರಿ. ಯಶ್ವೇತ್ ಗೆಲ್ಸಂತ ಚೆಂಡು ಓಟುಗಳ ಸೇರ್ಪಡೆಯನ್ನು ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ನಗತವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಚೆಂಡು ಪಾಯಿಂಟ್ ಮೇಲ್ ಭಾಗದಲ್ಲಿ ಲಾಫ್ಟೆಡ್ ಶಾಟ್ ದಾಖಲಿಸಬಲ್ಲ ಪ್ರಯತ್ನವನ್ನು ಮಾಡಿದರು. 2 ಓಟುಗಳ ಸೇರ್ಪಡೆಗಳು ಯಶ್ವಂತ್ ದಾಂಡಿನ ಮುಖಾಂತರವಾಗಿ ಆಗ್ತಾ ಇದೆ. ತಂಡದೊಟ್ಟು ಮೊತ್ತ 7 ಓಟುಗಳಿಗೆ ತಲುಪ್ತಾ ಇದೆ. ಬಹಳಷ್ಟೊಂದು ವ್ಯವಸ್ಥಿತ ಅದ್ದೂರಿಯ ಪಂದ್ಯಾಟವನ್ನು ಕೂಡ ನಡೆಸಲಾಗ್ತಾ ಇದೆ. ಪಡುಪಣಂಬೂರು ಕ್ರಿಕೆಟರ್ಸ್ ಕವರ್ಸ್ ಮೇಲ್ಭಾಗದಲ್ಲಿ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ ಈ ಬಾರಿ ಕೇವಲ 1 ಓಟುಗಳು ಮತ್ತೆ ಯಶ್ವಂತ್ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 8 ಓಟುಗಳಿಗೆ ತಲುಪ್ತಾ ಇದೆ ಕೂಡ. ಕೊನೆ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಮತ್ತೆ ಸಫಾನ್ ಮೊದಲ ಓವರ್ನ ಕೊನೆಯ ಚೆಂಡಿಗಾಗಿ ಅಕ್ರಾಸ್ ದ ಲೈನ್ ಹೊಡೆತವನ್ನು ದಾಖಲಿಸಬಲ್ಲ ಪ್ರಯತ್ನ. ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಮೊದಲ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಎಂಡ್ ಆಫ್ ಓವರ್ ನಂಬರ್ 1. 8 ವಿದೌಟ್ ಲಾಸ್. 8ಕ್ಕೆ ನೋ ಲಾಸ್. ದಯವಿಟ್ಟು ಗಮನಿಸಿಕೊಳ್ಳಿ, ರೋಡ್ನಲ್ಲಿ ವಾಹನವನ್ನು ಪಾರ್ಕಿಂಗ್ ಮಾಡಿರುವಂಥವ್ರು ದಯವಿಟ್ಟು ನಿಮ್ಮ ವಾಹನಗಳಿಂದ ಅಲ್ಲಿಂದ ತೆರವುಗೊಳಿಸಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಬಹುಶಃ ಇಲ್ಲಿ ಪಕ್ಕದಲ್ಲೇ ಇನ್ನೊಂದು ಕಾರ್ಯಕ್ರಮ ಇದೆ, ಅದಕ್ಕೆ ಹೋಗುವವರಿಗೆ ಒಂದಷ್ಟು ಸಮಸ್ಯೆ ಆಗತ್ತೆ ಅನ್ನೋದಾಗಿ ಸಂಘಟಕರು ತಿಳಿಯಪಡಿಸ್ತಾ ಇದ್ದಾರೆ. ದಯವಿಟ್ಟು ಅಲ್ಲಿ ಪಾರ್ಕಿಂಗ್ ಮಾಡಿರುವಂಥ ವಾಹನಗಳನ್ನು ಅಲ್ಲಿಂದ ತೆರವುಗೊಳಿಸಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಎಸ್ಗಾರಿಕೆ ಭಾಗದಲ್ಲಿ
ಸುರೇಂದ್ರ ಪಾವಂಜೆ ಬಹುಶಃ ಬಹಳಷ್ಟೊಂದು ಉತ್ತಮ ರೀತಿಯ ಎಸೆಗಾರ ಕೂಡ, ಬಹಳಷ್ಟು ಸಮಯಗಳಿಂದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಅನ್ನು ಆಡ್ತಾ ಇರುವಂಥ ಆಟಗಾರ ಕೂಡ ಸುರೇಂದ್ರ ಪಾವಂಜೆ 2ನೇ ಓವರ್ ಎಸೆಗಾರಿಕೆ ಭಾಗವನ್ನು ಪಡ್ಕೊಳ್ತಾ ಇದ್ದಾರೆ. 6 ಓವರ್ಗಳ ಪಂದ್ಯ. ಮೊದಲ ಓವರ್ಗಾಗಿ ಮೊದಲ ಚೆಂಡಿಗಾಗಿ ಸುರೇಂದ್ರ ಎಸೆಗಾರಿಕೆ ಭಾಗದಲ್ಲಿ ಕ್ಷೇತ್ರ ರಕ್ಷಣೆ ಒಂದಷ್ಟು ಬದಲಾವಣೆಯನ್ನು ಕಾಣ್ತಾ ಇದೆ. ಅನಗತ್ಯ ಕಾಲಹರಣವನ್ನು ಮಾಡುವಂತಹದ್ದು ಬಹುಶಃ ಈ ಟೂರ್ನಮೆಂಟ್ನಲ್ಲಿ ಕ್ಷೇತ್ರ ರಕ್ಷಣೆಯ ತಂಡಕ್ಕೆ ಒಂದಷ್ಟು ದುಬಾರಿ ಆಗುತ್ತೆ. ಫುಲ್ ಟಾಸ್ ಆಗಿ ಬೀಳ್ತಾ ಇರ್ತಕ್ಕಂಥ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಯಶ್ವಿತ್ ದಾಂಡಿನಲ್ಲಿ ಚಿಮ್ಮಿದ ಮೊದಲ ಸಿಕ್ಸರ್ ಇದಾಗ್ತಾ ಇದೆ. PCL ಟೂರ್ನಮೆಂಟಿನ ಮೊದಲ ಸಿಕ್ಸರ್ ಕೂಡ MFCಯ ತಂಡ ದಾಖಲಿಸ್ತಾ ಇದೆ. ಯಶವಂತ ಮೊದಲ ಬೌಂಡ್ರಿಯನ್ನು ದಾಖಲಿಸಿದಂತ ಆಟಗಾರ ಕೂಡ ಇವಾಗ ಯಶ್ವಿತ್ ಮೊದಲ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಸಹೋದರ ಜೋಡಿ ಅಂಕಣದಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. ತಂಡದೊಟ್ಟು ಮೊತ್ತ 14. ನಿರೀಕ್ಷಿತ ಹೊಡೆತವನ್ನು ಯಶ್ವಿತ್ ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಒಂದು ಸೇರ್ಪಡೆ ಆಗ್ತಾ ಇದೆ. ಸುರೇಂದ್ರ ಪಾವಂಜೆ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 14ರಲ್ಲೇ ಸ್ಥಗಿತವನ್ನು ಪಡ್ಕೊಳ್ತಾ ಇರತಕ್ಕಂಥ MFC ಮೊದಲ ಇನ್ನಿಂಗ್ಸ್ನಲ್ಲಿ ಅದೆಷ್ಟು ಓಟವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ತಲಾ 3 ಪಂದ್ಯಗಳನ್ನು ಪ್ರತಿ ತಂಡಗಳು ಆಡ್ತಾರೆ. ಈ ಬಾರಿ ಫುಲ್ ಟಾಸ್ ಚೆಂಡು ಮತ್ತೆ ಡೀಪ್ ಮಿಡ್ ವಿಕೆಟ್ ಸೀಮಾರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ. ಸೆಕೆಂಡ್ ಸಿಕ್ಸರ್ ಈ ಬಾರಿ ಯಶ್ವಿತ್ ದಾಂಡಿನಲ್ಲಿ ದಾಖಲಾತಿಯನ್ನು ಪಡ್ಕೊಳ್ತಾ ಇರುವಂತಹ 2ನೇ ಸಿಕ್ಸರ್ ಇದಾಗ್ತಾ ಇದೆ. 20ಕ್ಕೆ ತಲುಪ್ತಾ ಇದೆ ತಂಡದೊಟ್ಟು ಮೊತ್ತ. ಗಾಳಿಯ ಲಾಭವನ್ನು ಪಡ್ಕೊಳ್ಳಬಲ್ಲಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇರುವಂತಹ ಆಟಗಾರ ಕೂಡ ಯಶ್ವಿತ್ MFCಯ ಪರವಾಗಿ. ನಾಲ್ಕನೇ ಚೆಂಡಿಗಾಗಿ ಮತ್ತೆ ಸುರೇಂದ್ರ ಪಾವಂಜೆ ಎಸೆಗಾರಿಕೆ ಭಾಗದಲ್ಲಿ ಎಸೆದಂತ ಚೆಂಡು ಶಾರ್ಟ್ ಥರ್ಡ್ ಮ್ಯಾನ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. ಮತ್ತೆ ಒಂದು ಓಟುಗಳ ಸೇರ್ಪಡೆಯನ್ನು ಪಡ್ಕೊಂಡ್ರು. ತಂಡದೊಟ್ಟು ಮೊತ್ತ 21. M9 ಈ ಟೂರ್ನಮೆಂಟಿನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ನೆಟ್ಟ ನೇರ ಹೊಡೆತವನ್ನು ದಾಖಲಿಸಬಲ್ಲ ಒಂದು ಪ್ರಯತ್ನ ಕೂಡ. ಒಂದು ಓಟುಗಳ ಸೇರ್ಪಡೆ ಆಗ್ತಾ ಇದೆ ಬಾರಿ. 22 ಓಟುಗಳಿಗೆ ತಲುಪ್ತಾ ಇದೆ. 2ನೇ ಓವರ್ನ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಪವರ್ ಪ್ಲೇಯ ಕೊನೆಯ ಎಸೆತ. ನಟ ನೇರನೇ ಹೊಡೆತ ದಾಖಲಾತಿಯನ್ನು ಕಾಣಬಲ್ಲಂತ ಪ್ರಯತ್ನ ಈ ಬಾರಿ. ಲಾಂಗ್ ಆನ್ ನಲ್ಲಿ ಯಶ್ವಿತ್ ದಾಂಡಿನ 3ನೇ ಸಿಕ್ಸರ್. ತಂಡದ ಒಟ್ಟು ಮೊತ್ತ ಇವಾಗ 28 ಓಟುಗಳಿಗೆ ತಲುಪ್ತಾ ಇದೆ. 2ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಪವರ್ ಪ್ಲೇ ಮುಕ್ತಾಯದ ಹಂತದಲ್ಲಿ ಬಹಳಷ್ಟೊಂದು ಭರವಸೆಯ ಆಶಾದಾಯಕ ಆರಂಭವನ್ನು ಕಾಣ್ತಾ ಇರತಕ್ಕಂಥ ಒಂದು ತಂಡ ಕೂಡ MFCಯ ತಂಡ. ಗ್ಲಾಡಿಯೇಟರ್ಸ್ ಅನ್ನು ಎದುರಿಸ್ತಾ ಇದ್ದಾರೆ. PCL ಟ್ರೋಫಿಯ ಮೊದಲ ಪಂದ್ಯಾಟ ಇಲ್ಲಿ ಸಾಗ್ತಾ ಇದೆ ಕೂಡ. ಮೊದಲ ಆವೃತ್ತಿಯ ಟೂರ್ನಮೆಂಟ್ ಅನ್ನು ನಡೆಸಲಾಗ್ತಾ ಇದೆ. ಬಹಳಷ್ಟು ಮಂದಿ ಸಮಾನ ಮನಸ್ಕ ಯುವಕರ ತಂಡ ಒಂದಷ್ಟು ಹಿರಿಯರ ಜೊತೆಗೂಡಿ ಒಂದು ಟೂರ್ನಮೆಂಟ್ ಆಯೋಜನೆಯನ್ನು ಮಾಡ್ತಾ ಇದೆ. 8 ತಂಡಗಳು ಕೂಡ ಸಮವಸ್ತ್ರಧಾರಿಗಳಾಗಿ ಒಂದು ಟೂರ್ನಮೆಂಟ್ನಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ಮುಕ್ತ ಅವಕಾಶದ ರಾಜ್ಯ ರಾಷ್ಟ್ರೀಯ ಮಟ್ಟದ ಟೂರ್ನಮೆಂಟ್ಗಳಿಗೆ ತಂಡಗಳ ಆಗಮನದ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಾಗೆ ಸಹಜವಾಗಿ ಆಯೋಜಕರೆಲ್ಲ ಈ ಮಾದರಿಯ ಟೂರ್ನಮೆಂಟ್ಗಳಿಗೆ ಮೊರೆ ಹೋಗ್ತಾ ಇದ್ದಾರೆ.
ಬಹಳಷ್ಟು ಮಂದಿ ಗ್ರಾಮೀಣ ಭಾಗದ ಯುವ ಆಟಗಾರರೆಲ್ಲ ಈ ಮಾದರಿ ಟೂರ್ನಮೆಂಟ್ಗಳಿಂದ ಅವಕಾಶವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮೂರನೇ ಓವರ್ನ ಮೊದಲ ಚೆಂಡು ಪ್ರಜ್ವಲ್ ಎಸೆತ ಈ ಬಾರಿ ಮತ್ತೆ ಒಂದು ಓಟುಗಳಿಗೆ ಅವಕಾಶಗಳು ಬರ್ತಾ ಇದೆ. ಯಶವಂತ ಸ್ವೀಪ್ ಮಾಡಬಲ್ಲಂತ ಒಂದು ಪ್ರಯತ್ನವನ್ನು ಮಾಡಿದ್ರು. ತಂಡದೊಟ್ಟು ಮೊತ್ತ 29 ಓಟುಗಳಿಗೆ ತಲುಪ್ತಾ ಇದೆ. ಯಶ್ವಿತ್ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇರುವಂತ ಆಟಗಾರ ಕೂಡ. ಪೆಡಲ್ ಸ್ಕೂಪ್ ಅನ್ನು ದಾಖಲಿಸಬಲ್ಲ ಒಂದು ಪ್ರಯತ್ನವನ್ನು ಮಾಡಿದ್ರು. ಡೀಪ್ ಸ್ಕ್ವೇರ್ ಲೆಗ್ ನಲ್ಲಿ ಇವಾಗ ಒಂದು ಓಟುಗಳ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟವನ್ನು ಕೂಡ ಯಶ್ವಿತ್ ಆಡ್ತಾ ಇದ್ದಾರೆ. ಬಹುಶಃ ಒಂದು ಟೂರ್ನಮೆಂಟ್ನ ಬಿಡ್ಡಿಂಗ್ ಪ್ರಕ್ರಿಯೆ ನಡೆದಾಗ 1,00,000 ಅಂಕಗಳನ್ನು ಪ್ರತಿಯೊಂದು ತಂಡಕ್ಕೂ ನೀಡಲಾಗಿತ್ತು. ಟೂರ್ನಮೆಂಟಿನ ಅತ್ಯಧಿಕ ಮೊತ್ತ 51,000ಕ್ಕೆ ಭಿಕಾರಿಯಾದಂಥ ಆಟಗಾರ ಕೂಡ ಯಶ್ವಿತ್. ಇವಾಗ ಮತ್ತೆ ಒಂದು ಓಟವನ್ನು ಯಶವಂತ ದಾಖಲಿಸ್ತಾ ಇದ್ದಾರೆ. ತಂಡದೊಟ್ಟು ಮೊತ್ತ 31 ಓಟುಗಳಿಗೆ ತಲುಪ್ತಾ ಇದೆ. 3 ದಶಕದ ಸಾಧನೆಯನ್ನು ಮಾಡ್ತಾ ಇರತಕ್ಕಂಥ ಒಂದು ತಂಡ ಕೂಡ MFC. 3ನೇ ಓವರ್ನಲ್ಲಿ ಪಂದ್ಯಾಟವನ್ನು ಆಡ್ತಾ ಇದೆ. 4ನೇ ಬಾರಿ ಮತ್ತೆ ಪ್ರಜ್ವಲ್. ಯಶ್ವೇತ್ ಸ್ಕ್ವೇರ್ ಲೆಗ್ ನಲ್ಲಿ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನ ಕೈಕೊಡ್ತಾ ಇದೆ. ಚೆಂಡು ದಾಂಡಿಗೆ ನಿರೀಕ್ಷಿತ ಹಂತದ ಸಂಪರ್ಕವನ್ನು ಪಡ್ಕೊಳ್ತಾ ಇಲ್ಲ. ಡಾಟೆಡ್ ಡೆಲಿವರಿ ಒಂದು ಸೇರ್ಪಡೆಯೂ ಕೂಡ. ಮತ 5ನೇ ಬಾರಿ ಯಶ್ವೇತ್ ನೆಟ್ಟನರನೆ ಹೊಡೆತ ಲಾಂಗ್ ಆನ್ ನಲ್ಲಿ ಬಹಳಷ್ಟು ತಮರಿತ ಒಂದು ಕ್ಯಾಚ್ ಅನ್ನು ಕೂಡ ಗ್ಲಾಡಿಯೇಟರ್ಸ್ ಆಟಗಾರರು ಪಡ್ಕೊಂಡ್ರು. ಮೊದಲ ವಿಕೆಟ್ ಉರುಳ್ತಾ ಇದೆ. ಯಶ್ವಿತ್ ಬ್ಯಾಕ್ ಇನ್ ಟು ದಿ ಪೆವಿಲಿಯನ್. 22 ಓಟುಗಳ ಬಹಳಷ್ಟು ಒಂದು ಉತ್ತಮ ರೀತಿಯ ಇನ್ನಿಂಗ್ಸ್ ಅನ್ನು ಆಡಿದಂಥ ಆಟಗಾರ ಇವಾಗ ಮೊದಲ ವಿಕೆಟ್ ರೂಪದಲ್ಲಿ ವಾಪಸಾತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಅಲ್ಲಿ ಗಮನಿಸಿಕೊಳ್ಳಿ, 3 ಓವರ್ ಮುಕ್ತಾಯದ ಬಳಿಕ ಮಾತ್ರ ಅಂಕಣ ಪ್ರವೇಶಕ್ಕೆ ಅವಕಾಶ ಇದೆ. 1 ಬಾರಿ ಮಾತ್ರ, ಅದು ಕೂಡ ಕಡ್ಡಾಯವಾಗಿ 12ನೇ ಆಟಗಾರರಿಗೆ ಮಾತ್ರ. ಶೈಲೇಶ್ ಹೊಸ ಆಟಗಾರನ ಸೇರ್ಪಡೆ. MFCಯ ಕಪ್ತಾನ ಕೂಡ ಇವಾಗ ಅಂಕಣಕ್ಕೆ ಬರ್ತಾ ಇದ್ದಾರೆ. 3ನೇ ಓವರ್ನ ಅಂತಿಮ ಒಂದು ಚೆಂಡು ಬಾಕಿ ಉಳಿತಾ ಇದೆ. ಗಮನಿಸ್ಕೊಳ್ಳಿ, ಇದಾದ ತಕ್ಷಣ ಈ ಓವರ್ ಮುಕ್ತಾಯವನ್ನು ಕಂಡ ತಕ್ಷಣ ಕೇವಲ 2 ನಿಮಿಷಗಳ ಒಂದು ವಿರಾಮ ಇರುತ್ತೆ. ಅಂಪೈರ್ ಸಹ ಒಂದು ಡ್ರಿಂಕ್ಸ್ ಬ್ರೇಕ್ನ ಟೈಮನ್ನು ನೋಟ್ ಮಾಡ್ಕೊಳ್ಳಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ನೀವು ಕರೆದ ತಕ್ಷಣ ಪಂದ್ಯಾಟ ಮತ್ತೆ ಪುನರಾರಂಭವನ್ನು ಪಡ್ಕೋಬೇಕಾಗತ್ತೆ. ಕೊನೆ ಚೆಂಡು ಸ್ಕ್ವೇರ್ ಲೆಗ್ ನಲ್ಲಿ ಸಾಕ್ತಾ ಇದೆ. ಒಂದು ಓಟುಗಳ ಪೂರೈಕೆಯನ್ನು ಪಡ್ಕೊಂಡ್ರು. ಈ ಬಾರಿ 3ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಇವಾಗ ಅಫಿಷಿಯಲ್ ಡ್ರಿಂಕ್ಸ್ ಬ್ರೇಕ್ ಇದೆ. 2 ನಿಮಿಷಗಳು ಮಾತ್ರ. ಗಮನಿಸಿಕೊಳ್ಳಿ, ಅಂಪೈರ್ ಕಾಲ್ ಕೊಟ್ಟ ತಕ್ಷಣ ಟೈಮರ್ ಆನ್ ಆಗುತ್ತೆ. ತಂಡದೊಟ್ಟು ಮೊತ್ತ 32 ಓಟುಗಳು 3 ಓವರ್ಗಳ ಮುಕ್ತಾಯದಲ್ಲಿ. ಅಂಪೈರ್ಸ್ ಟೈಮರ್ ಆನ್ ಮಾಡ್ಬೋದಾ? ಎಸ್, ಓಕೆ.
ಪಂದ್ಯಾಟ ಮತ್ತೆ ಆರಂಭ. ಬೌಲರ್ ಸಫಾನ್ ಇವಾಗ ಎಸ್ಗಾರಿಕೆ ಭಾಗದಲ್ಲಿ ನಾಲ್ಕನೇ ಓವರ್ ಆರಂಭ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಬಹಳಷ್ಟು ತಮ್ಮ ರೀತಿಯ ಒಂದು ಎಸೆತ, ದಾಂಡಿಗರ ಏಕಾಗ್ರತೆಯನ್ನು ಪರೀಕ್ಷಿಸಬಲ್ಲಂತ ಒಂದು ಕ್ವಿಕರ್ ಡೆಲಿವರಿಗಳಿಗೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಮತ್ತೆ ಒಂದಷ್ಟು ಬದಲಾವಣೆಯನ್ನು ಕಾಣ್ತಾ ಇದೆ. ಸ್ವೀಪ್ ಶಾಟ್ ಮಿಡ್ ವಿಕೆಟ್ ನಲ್ಲಿ ಸಾಕ್ತಾ ಇದೆ ಬಾರಿ. ಸೈನಾನ್ ಕ್ಷೇತ್ರ ರಕ್ಷಣೆ ಒಳಗಾಗಿ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ, ಶೈಲೇಶನ ದಾಂಡಿನಲ್ಲಿ ಚಿಮ್ಮಿದ ಮೊದಲ ಬೌಂಡ್ರಿ ಇದಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 36 ಓಟುಗಳಿಗೆ ತಲುಪ್ತಾ ಇದೆ ಕೂಡ. 36ಕ್ಕೆ 1, 36 ಫಾರ್ ದ ಲಾಸ್ ಆಫ್ 1 ವಿಕೆಟ್. ನಿರೀಕ್ಷಿತ ಹೊಡೆತವನ್ನ ಕಾಣ್ತಾ ಇಲ್ಲ. ಚೆಂಡು ಮಿಡಾನ್ ನಲ್ಲಿ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. 1 ಔಟ್ಗಳ ಪೂರೈಕೆ ಮತ್ತೆ ಅಂಕಿಅಂಶ ಪಟ್ಟಿಗೆ ಬರ್ತಾ ಇದೆ. ನೋಮ್ಯಾನ್ಸ್ ಲ್ಯಾಂಡ್ ಅನ್ನ ಚೆಂಡು ಕಾಣ್ತಾ ಇದೆ. ತಂಡದೊಟ್ಟು ಮೊತ್ತ 37. 4ನೇ ಬಾರಿ ಯಶವಂತ ಗೆಸಂತ ಚೆಂಡು. ಸಫಾನ್ ಸ್ವತಃ ಚೆಂಡನ್ನು ತಡೀತಾ ಇದ್ದಾರೆ. ಆದರೂ ಕೂಡ ಮತ್ತೆ 1 ಓಟುಗಳು ಸೇರ್ಪಡೆಯನ್ನು ಪಡ್ಕೊಳ್ತಾ ಇದೆ. ಪ್ರತಿ ಚೆಂಡಿಗೂ ಕೂಡ ಸ್ಟ್ರೈಕ್ ರೊಟೇಟ್ ಅನ್ನು ಮಾಡಬಲ್ಲಂತ ಒಂದು ಪ್ರಯತ್ನವನ್ನು ಕೂಡ MFC ಆಟಗಾರರು ಮಾಡ್ತಾ ಇದ್ದಾರೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಕಾಟ್ ಬಿಹ್ಯಾಂಡ್ಗಾಗಿ ಬಲವಾಗಿರ್ತಕ್ಕಂಥ ಒಂದು ಮನವಿ. ಗೋಟುಗಳ ಹಿಂಭಾಗದಲ್ಲಿ ಲೆಫ್ಟ್ ಖಲಾಂದಾರ್ ಬಹಳಷ್ಟೊಂದು ಬಿರುಸಿನ ಹೊಡೆತವನ್ನು ದಾಖಲಿಸಬಲ್ಲ ಸಾಮರ್ಥ್ಯದ ಆಟಗಾರ ಕೂಡ ಗೋಟು ರಕ್ಷಣಾ ಕಾಯಕವನ್ನು ಮಾಡ್ತಾ ಇದ್ದಾರೆ. ಸ್ವೀಪ್ ಶಾಟ್ ಕೈ ಕೊಡ್ತಾ ಇದೆ. ಈ ಬಾರಿ ಕೂಡ 4ನೇ ಓವರ್ ಮುಕ್ತಾಯ. 4 ಓವರ್ಗಳ ಮುಕ್ತಾಯದಲ್ಲಿ ತಂಡದೊಟ್ಟು ಮೊತ್ತ 38. 38 ಫಾರ್ ದ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. 38ಕ್ಕೆ 1. ಕ್ಷಿಪ್ರಗತಿಯಲ್ಲಿ ಪಂದ್ಯಾಟವನ್ನು ಮುಂದುವರಿಸಿಕೊಳ್ಳಿ ಅನ್ನೋದಾಗಿ ವಿನಂತಿಯನ್ನು ಮಾಡ್ತಾ ಇದೆ. 9 ಗಂಟೆಗೆ ಆರಂಭವನ್ನು ಕಾಣಬೇಕಿದ್ದ ಪಂದ್ಯ 9:20, 9:25 ಸುಮಾರಿಗೆ ಆರಂಭವನ್ನು ಪಡ್ಕೊಂಡಿತ್ತು. ಅನೀಸ್ ಎಸ್ಗಾರಿಕೆ ಭಾಗದಲ್ಲಿ 5ನೇ ಓವರ್ಗಾಗಿ ಐದನೇ ಓವರ್ ಆರಂಭವನ್ನು ಪಡ್ಕೊಳ್ತಾ ಇದೆ. ಸ್ವೀಪ್ ಶಾಟ್ ದಾಖಲಿಸುವಲ್ಲ ಪ್ರಯತ್ನವನ್ನು ಮಾಡಿದ್ರು. ಚೆಂಡು ಡೀಪ್ ಮಿಡ್ ವಿಕೆಟ್ ಸೀಮಾ ರೇಖೆ ಭಾಗವನ್ನು ಕ್ರಮಿಸ್ತಾ ಇದೆ. ಯಶವಂತನ ದಾಂಡಿನಲ್ಲಿ ಚಿಮ್ಮಿದ ಮೊದಲ ಸಿಕ್ಸರ್ ಇವಾಗ MFCಗೆ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. 44 ಓಟುಗಳು ತಂಡದೊಟ್ಟು ಮೊತ್ತ. ಗಾಳಿಯ ವಿರುದ್ಧ ದಿಕ್ಕಿಗೆ ಸಿಕ್ಸರ್ ಅನ್ನು ದಾಖಲಿಸಬಲ್ಲೊಂದು ಪ್ರಯತ್ನವನ್ನು ಕೂಡ ಯಶವಂತ ಮಾಡಿದ್ದಾರೆ. ಮೊದಲ ಹಂತದಲ್ಲಿ ಯಶಸ್ಸನ್ನು ಪಡ್ಕೊಂಡ್ರು ಕೂಡ. ನೆಟ ನೇರನೆ ಹೊಡೆತ, ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್. ಬಹಳಷ್ಟು ತಮ್ಮ ರೀತಿಯ ಒಂದು ಆಟ ಕೊನೆಯ ಹಂತದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ತಂಡದೊಟ್ಟು ಮೊತ್ತ 50 ಓಟುಗಳಿಗೆ ತಲುಪ್ತಾ ಇದೆ. ಟೂರ್ನಮೆಂಟ್ನಲ್ಲಿ ಅರ್ಧ ಶತಕವನ್ನು ದಾಖಲಿಸಿದ ಮೊದಲ ತಂಡ MFC. ದಿನದ ಮೊದಲ ಪಂದ್ಯಾಟದಲ್ಲಿ 50 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಅನೀಸ್ ಓವರ್ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ.
ನಿರೀಕ್ಷಿತ ಹೊಡೆತವನ್ನ ಪಡ್ಕೊಳ್ತಾ ಇಲ್ಲ. ಈ ಬಾರಿ ಶಾರ್ಟ್ ಮಿಡ್ ವಿಕೆಟ್ ನಲ್ಲಿ ಒಂದು ಓಟವನ್ನು ಪಡ್ಕೊಂಡ್ರು. ತಂಡದೊಟ್ಟು ಮೊತ್ತ 51ಕ್ಕೆ ತಲುಪ್ತಾ ಇದೆ. 51 ಇನ್ನಿಂಗ್ಸ್ ಮುಕ್ತಾಯಕ್ಕಾಗಿ 9 ಎಸೆತಗಳು ಬಾಕಿ ಉಳಿತಾ ಇದೆ. ಮತ್ತೆ ಒಂದು ಓಟುಗಳ ಸೇರ್ಪಡೆ. ತಂಡದೊಟ್ಟು ಮೊತ್ತ 52. ಮೊದಲ 2 ಎಸೆತಗಳಿಗೆ ಸಿಕ್ಸರ್ಗೆ ಅವಕಾಶವನ್ನು ಮಾಡಿಕೊಟ್ಟರು ಕೂಡ ಆ ಬಳಿಕದ 2 ಎಸೆಗಳಲ್ಲಿ ಒಂದು ಬಹಳಷ್ಟು ತಮ್ಮ ರೀತಿಯ ಕಮ್ಬ್ಯಾಕ್ ಅನ್ನ ಕೂಡ ಅನೀಸ್ ಮಾಡ್ತಾ ಇದ್ದಾರೆ. 5ನೇ ಚೆಂಡು ಮತ್ತೆ ಓಟುಗಳಿಗೆ ಅವಕಾಶವನ್ನು ಮಾಡ್ತಾ ಇಲ್ಲ. ಈ ಬಾರಿ ಡಾಟೆಡ್ ಡೆಲಿವರಿ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ಲಾಫ್ಟೆಡ್ ಶಾಟ್ ಮಿಡ್ ವಿಕೆಟ್ ಸೀಮಾ ರೇಖೆಯ ಹೊರ ಭಾಗವನ್ನು ಕ್ರಮಿಸ್ತಾ ಇದೆ ಈ ಬಾರಿ ಯಶವಂತ. ಈ ಓವರ್ನಲ್ಲಿ 3ನೇ ಸಿಕ್ಸರ್ ಅನ್ನು ದಾಖಲಿಸಿದ್ರು. ತಂಡದೊಟ್ಟು ಮತ್ತು 58 ಓಟಗಳಿಗೆ ತಲುಪ್ತಾ ಇದೆ. 5ನೇ ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ ಕೂಡ. ಅಂತಿಮ 6 ಎಸೆತಗಳು ದಾಖಲಾತಿಯನ್ನು ಕಾಣಬೇಕಾಗಿದೆ. ಆದಷ್ಟು ಓಟಗಳಿಗೆ ಕೊನೆ ಓವರ್ನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ, ನೋಡಬೇಕಾಗಿದೆ. ಪ್ರಜ್ವಲ್ ಮತ್ತೆ ಎಸ್ಗಾರಿಕೆ ಭಾಗವನ್ನು ಪಡ್ಕೊಳ್ತಾ ಇರುವಂತ ಬೌಲರ್ ಕೂಡ. ಬಹುಶಃ ಇನ್ನಿಂಗ್ಸಿನ 3ನೇ ಓವರ್ ಅನ್ನು ದಾಖಲಿಸಿದಂತ ಒಬ್ಬ ಬೌಲರ್ ಕೂಡ. ಕೇವಲ 4 ಓಟಗಳಿಗೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ಟು ಒಂದು ಪ್ರಮುಖ ವಿಕೆಟ್ ಅನ್ನು ಕೂಡ ಪ್ರಜ್ವಲ್ ಪಡ್ಕೊಂಡಿದ್ದಾರೆ. ಇವಾಗ ಅಂತಿಮ ಓವರ್ಗಾಗಿ ಮತ್ತೆ ಬಹುಶಃ ಗಾಳಿಯ ತುದಿಯಲ್ಲಿ ಯಾವ ರೀತಿಯ ಎಸ್ಗಾರಿಕೆಯನ್ನು ಮಾಡ್ತಾರೆ ನೋಡಬೇಕಾಗಿದೆ. ಶಾರ್ಟ್ ಆಗಿ ಬೀಳ್ತಾ ಇರತಕ್ಕಂಥ ಚೆಂಡು, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಸಮಯ ಸರಿತಾ ಇದ್ದ ಹಾಗೆ ಬಹುಶಃ ಕ್ರಿಕೆಟ್ನಲ್ಲೂ ಕೂಡ ಒಂದಷ್ಟು ಹೊಸ ನಿಯಮಗಳ ಅಳವಡಿಕೆ ಆಗ್ತಾ ಇದೆ. ವೈಡ್ ಬಾಲ್ನ ವಿಚಾರದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳು ಬೌಲರ್ಗಳಿಗೆ ಒಂದಷ್ಟು ಸಹಕಾರಿ ಆಗ್ತಾ ಇದೆ. ಮಿಡ್ ವಿಕೆಟ್ನಲ್ಲಿ ಮತ್ತೆ ಒಂದು ಓಟವನ್ನು ಪಡ್ಕೊಂಡ್ರು ಈ ಬಾರಿ ಶೈಲೇಶ್. ಸ್ಟ್ರೈಕ್ ರೊಟೇಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ತಂಡದೊಟ್ಟು ಮೊತ್ತ 59ಕ್ಕೆ ತಲುಪ್ತಾ ಇದೆ. ಯಶವಂತನಿಗೆ ಸಂತ ಚೆಂಡು. ಈ ಬಾರಿ ಕೂಡ ಓಟುಗಳು ಬರ್ತಾ ಇಲ್ಲ. ಡಾಟೆಡ್ ಡೆಲಿವರಿ. ಅಂತಿಮ ಹಂತದಲ್ಲಿ ಒಂದಷ್ಟು ತಿರುವನ್ನು ಪಡ್ಕೊಳ್ತಾ ಇರ್ತಕ್ಕಂಥ ಚೆಂಡು, ಓಟುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. 4ನೇ ಬಾರಿ ಮತ್ತೆ ಪ್ರಜ್ವಲ್. ಚೆಂಡು ಲಾಂಗ್ ಆನ್ ಮೇಲ್ಭಾಗದಲ್ಲಿ ಸಾಕ್ತಾ ಇದೆ. ಇವಾಗ ರನ್ಔಟ್ ಅವಕಾಶ ಇತ್ತು. ಕಲಂದರ್ ಕೈಯಲ್ಲಿ ಚೆಂಡು ನಿಲ್ತಾ ಇಲ್ಲ. 2 ಓಟುಗಳ ಸೇರ್ಪಡೆಯೂ ಕೂಡ. 5ನೇ ಬಾರಿ ಚೆಂಡು ಮತ್ತೆ ಓಟುಗಳ ಸೇರ್ಪಡೆಯನ್ನು ಕಾಣ್ತಾ ಇಲ್ಲ. ಈ ಬಾರಿ ಬಹಳಷ್ಟು ತಮ್ಮ ರೀತಿ ಒಂದು ಎಸೆತವನ್ನು ದಾಖಲಿಸ್ತಾ ಇದ್ದಾರೆ. ಅಂತಿಮ 1 ಎಸೆತ ಬಾಕಿ ಉಳ್ಕೊಳ್ತಾ ಇದೆ. ತಂಡದೊಟ್ಟು ಮತ್ತು 61. ಕೊನೆ ಬಾರಿ ಮತ್ತೆ ಪ್ರಜ್ವಲ್. ಈ ಬಾರಿ ಚೆಂಡು ಮತ್ತೆ ಓಟುಗಳ ಸೇರ್ಪಡೆಯನ್ನು ಕಾಣ್ತಾ ಇಲ್ಲ. ಮೊದಲ ಸೆಷನ್ ಇಲ್ಲಿ ಮುಕ್ತಾಯವನ್ನು ಪಡ್ಕೊಳ್ತಾ ಇದೆ. ಮೊದಲ ಇನ್ನಿಂಗ್ಸ್ ಮುಕ್ತಾಯದಲ್ಲಿ ತಂಡದೊಟ್ಟು ಮತ್ತು 61 ಓಟವನ್ನು ದಾಖಲಿಸಿದ್ದಾರೆ. ಜಯಕ್ಕಾಗಿ 62 ಓಟವನ್ನು ಪಡ್ಕೊಳ್ಬೇಕಾಗಿದೆ. 36 ಚೆಂಡು, 62 ಓಟಗಳ ಒಂದು ಟಾರ್ಗೆಟ್ ಇರುತ್ತೆ ದಿನದ ಮುಂದಿನ ಪಂದ್ಯಾಟಕ್ಕಾಗಿ. NCA ಮತ್ತು ಕೋಸ್ಟಲ್ RK ಬಾಯ್ಸ್ 5 ನಿಮಿಷಗಳ ಒಳಗಾಗಿ ಕ್ಯಾಪ್ಟನ್ಸ್ ಟಾಸ್ಗೆ ಬರಬೇಕು ಅನ್ನೋದಾಗಿ ಸ್ಪಷ್ಟ ಸೂಚನೆಯನ್ನು ಕೊಡ್ತಾ ಇದ್ದೇವೆ.
NCA ಮತ್ತು ಕೋಸ್ಟಲ್ RK ಬಾಯ್ಸ್. ಅರವತ್ತೆರಡು ಓಟಗಳ ಒಂದು ಟಾರ್ಗೆಟ್ ಇದೆ. ಬಹುಶಃ 21 ನಿಮಿಷದಲ್ಲಿ ಮೊದಲ ಇನ್ನಿಂಗ್ಸ್ ಮುಕ್ತಾಯವನ್ನು ಕಂಡಿದೆ. ಪ್ರತಿಯೊಂದು ತಂಡಗಳು ಕೂಡ ಇದೇ ರೀತಿಯ ಒಂದು ಸಹಕಾರವನ್ನು ನಮ್ಮ ಜೊತೆ ಕೊಡಿ ಅನ್ನೋದಾಗಿ ವಿನಂತಿಯನ್ನು ಮಾಡಿಕೊಳ್ತಾ ದಿನದ ಮುಂದಿನ ಹಂತಕ್ಕಾಗಿ ಕನ್ನಡ ಮಾಧ್ಯಮದಲ್ಲಿ ಮತ್ತೆ ಪ್ರವೀಣ್ ಪಾವಂಜೆ. ಬಹಳಷ್ಟು ಆಕರ್ಷಕ ಟೂರ್ನಮೆಂಟ್ ಆಯೋಜಿಸ್ತಾ ಇದೆ. ಸುದೀರ್ಘ ಯಶಸ್ಸನ್ನು ಕಂಡುಕೊಂಡಂತ ಹೆಮ್ಮೆಯ ಸಂಸ್ಥೆ ಪಡುಪಣಂಬೂರು ಪರಿಸರದ ಪಡುಪಣಂಬೂರು ಕ್ರಿಕೆಟರ್ಸ್. ಪಡುಪಣಂಬೂರಿನ ತಂಡ ಇವತ್ತಿನ ದಿನ ಚೊಚ್ಚಲಾವರ್ತಿಯ ಸೀಸನ್ 1 PCL ಟ್ರೋಫಿಯನ್ನು ಆಯೋಜಿಸ್ತಾ ಇದೆ. 8 ತಂಡಗಳು, 8 ತಂಡಕ್ಕೆ 8 ಮಾಲಕರು, ವಲಯ ಮಟ್ಟದ ಹೆಮ್ಮೆ ಯಶಸ್ಸಿನ ಹುಡುಗರು, ರಾಜ್ಯ ಮಟ್ಟದ ಪಂದ್ಯದಲ್ಲಿ ಭಾಗಿಯಾದಂಥ ಯಶಸ್ಸಿನ ಆಟಗಾರರು ಇವತ್ತಿನ ದಿನ ಫ್ರಾಂಚೈಸಿಗಳ ಪರವಾಗಿ ತಂಡವನ್ನು ಗೆಲ್ಲಿಸುವಂಥ ಇರಾದೆ ಅನ್ನೋದು ಯಾವತ್ತೂ ಕೂಡ ಇದ್ದೇ ಇದೆ. ಆರಂಭಿಕ ಆಟಗಾರ ಎಂಟ್ರಿ ಲೆಫ್ಟ್ ರೈಟ್ ಕಾಂಬಿನೇಷನ್. ರಾಜ್ಯ ಟೆನ್ನಿಸ್ ಬಾಲ್ನಲ್ಲಿ ಯಶಸ್ಸನ್ನು ಕಂಡಂಥ ಲೆಫ್ಟಿ ಕಲಂದರ್. ಮತ್ತೊಂದೆಡೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ರಿವರ್ಸ್ ಆಟಕ್ಕೆ ಹೆಸರನ್ನ ಪ್ರಸಿದ್ಧಿಯನ್ನ ಪಡ್ಕೊಂಡಂತ ಕಾಶಿ ಹಳೆಂಗಡಿ ಪರಿಸರದ ಹುಡುಗ. 62ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡಬೇಕಾಗಿದೆ. 62 ಇಸ್ ದ ರಿಕ್ವೈರ್ಡ್ ಟಾರ್ಗೆಟ್. 62ರ ಗುರಿ. ಲೀಗ್ ಮಾದರಿಯ ಪಂದ್ಯಗಳು ಸಾಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಮೊದಲ ಜಯದ ನಿರೀಕ್ಷೆಯಲ್ಲಿ ಎರಡೂ ತಂಡಗಳಿದೆ. ಗೆಲುವಿನ ಇರಾದೆ ಅನ್ನೋದು ಯಾವತ್ತೂ ಕೂಡ ಬೇಕೇ ಬೇಕು. ಮೊದಲ ಜಯದ ನಿರೀಕ್ಷೆಯಲ್ಲಿ ಎರಡೂ ತಂಡಗಳು ಜಯಿಸ್ಕೊಂಡ್ರೆ ಮುಂದಿನ ಹಂತದ ಹಾದಿ ಸುಗಮ. ಆದರೆ ಮತ್ತೊಂದು ವಿಚಾರವನ್ನು ಹೇಳಲೇಬೇಕು. ಲೀಗ್ ಮಾದರಿಯ ಪಂದ್ಯ ಒಬ್ಬರ ಫಲಿತಾಂಶ ಮತ್ತೊಂದು ತಂಡದ ಫಲಿತಾಂಶವನ್ನು ಬುಡಮೇಲು ಮಾಡ್ತದೆ. ಆ ನಿಟ್ಟಿನಲ್ಲಿ ಟೂರ್ನಮೆಂಟ್ನ ಮೊದಲ ಪಂದ್ಯ ಇತಿಹಾಸ ಪ್ರಸಿದ್ಧ ಪಡುಪಣಂಬೂರಿನ ಬಾಕಿಮಾರು ಅಂಕಣದಲ್ಲಿ ಸಾಗ್ತಾ ಇದೆ. ದಯವಿಟ್ಟು ದ್ವಿಚಕ್ರ ವಾಹನಗಳನ್ನು ತೆರವುಗೊಳಿಸಿ, ರೋಡ್ ಸೈಡ್ ನಿಲ್ಲಿಸಬೇಡಿ. ದಯವಿಟ್ಟು ಮೊದಲಾಗಿ ತಿಳಿಸ್ತಾ ಇದ್ದೇವೆ. ಪದೇ ಪದೇ ಹೇಳುವಂಥ ಅವಕಾಶಗಳು ಯಾಕೆ ಬೇಕು? ನಿಯಮ ಅನ್ನೋದು ಎಲ್ಲರೂ ಕೂಡ ಒಂದೇ. ಸಂಘಟಕರು ತಮಗೆ ಮೊದಲಾಗಿ ತಿಳಿಸಿದ್ರು. ಆ ನಿಯಮ ಅನ್ನೋದು ಯಾವತ್ತೂ ಕೂಡ ಪಾಲನೆ ಮಾಡಬೇಕು. ಮುಲ್ಕಿ ಸ್ಟೇಷನ್ನ ಸಿಬ್ಬಂದಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಯಾಕಂತಂದರೆ ಇಲ್ಲಿ ಧಾರ್ಮಿಕ ಕ್ರಿಯೆ ಕೂಡ ನಡೀತಾ ಇದೆ. ಆ ನಿಟ್ಟಿನಲ್ಲಿ ರಸ್ತೆ ಬದಿಯಲ್ಲಿ ಯಾವುದೇ ಗಾಡಿಯನ್ನು ಪಾರ್ಕ್ ಮಾಡಬೇಡಿ. ಪಾರ್ಕಿಂಗ್ನ ವ್ಯವಸ್ಥೆ ಇದೆ. ಮೊದಲ ಓವರ್ನ ಜವಾಬ್ದಾರಿಗೆ ಇವಾಗ ಯಶ್ವಿತ್. ಸ್ಟ್ರೈಕ್ ಎಂಡ್ನಲ್ಲಿ ಕಾಶಿ. 62ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನ. ಚೇಸಿಂಗ್ ಪ್ರಾರಂಭವನ್ನು ಪಡ್ಕೊಳ್ತಾ ಇದೆ. ಮೊದಲ ಚೆಂಡು. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಬಾಲ್. ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ ಯೂಟ್ಯೂಬ್ ಲೈವ್ ಆನ್ M9 ಸ್ಪೋರ್ಟ್ಸ್. ಆರಂಭಿಕ ಓವರ್ನ ಎರಡನೇ ಎಸೆತ. ಸೀಮಾರೆ ಕೆಂಚಿನಲ್ಲಿ ತಡೆಗೋಡೆಯಾಗಿ ನಿಂತರು.
ಕೊಂಚ ಮಟ್ಟಿಗೆ ಕ್ಯಾಚ್ ಅನ್ನ ಮಾತ್ರ ಕೈ ಚೆಲ್ಲಿದಂತ ವಿಚಾರಗಳು ಬರ್ತಾ ಇದೆ. ಆದ್ರೆ 6ರ ಬದಲಿಗೆ 1 ಓಟಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ಸುಂದರತೆಯ ಕ್ಷೇತ್ರ ರಕ್ಷಣೆ. ಈ ರೀತಿಯ ಕಮಿಟ್ಮೆಂಟ್ಗಳು ಯಾವತ್ತು ಕೂಡ ಬೇಕೇ ಬೇಕು. ನೆಕ್ಸ್ಟ್ ಟಾಸ್ಗೆ ಬರಬೇಕು ಕ್ಯಾಪ್ಟನ್ಸ್. ಎಸ್ ಬನ್ನಿ. NCA ಕ್ಯಾಪ್ಟನ್ ನಮ್ಮೊಂದಿಗಿದ್ದಾರೆ. ಕೋಸ್ಟಲ್ RK ಬಾಯ್ಸ್ ಕ್ಯಾಪ್ಟನ್ ಬನ್ನಿ. ಕಲಂದರ್ಗೆ ಎಸ್ತಂತ ಚೆಂಡು ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ, ಲೆಕ್ಕಾಚಾರದ ಪ್ರಯತ್ನದ ಹೆಜ್ಜೆಗಳನ್ನು ಹಾಕುವಂತ ಪ್ರಯತ್ನ. ಬಹಳಷ್ಟು ಕುತೂಹಲಕಾರಿಯ ಪಂದ್ಯ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಮೊದಲ ಜಯದ ನಿರೀಕ್ಷೆಯಲ್ಲಿ ಎರಡೂ ತಂಡಗಳು. ಮೊದಲ ಗೆಲುವಿನ ಸಿಹಿಯನ್ನಾದ ಯಾರು ಪಡ್ಕೊಳ್ತಾರಂತ ಗೊತ್ತಿಲ್ಲ. ಲೀಗ್ ಮಾದರಿಯ ಪಂದ್ಯಗಳು ಸಾಗ್ತಾ ಇದೆ. ಪ್ರತಿ ತಂಡಕ್ಕೂ 3 ಪಂದ್ಯಗಳು. ಕಾಶಿಗೆ ಎಸ್ತಂತ ಚೆಂಡು ಇವಾಗ ಸೀಮಾರೆ ಕ್ಯಾಚ್ನಲ್ಲಿ ಕ್ಯಾಚ್ ಔಟ್. ಕಾಶಿ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಮೊದಲನೇ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ MFC ಮಿತ್ರಪಟ್ನ ಫ್ರೆಂಡ್ಸ್ ಸರ್ಕಲ್ ನ ತಂಡ. 62ರ ಗುರಿಯನ್ನ ಬೆನ್ನಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದೆ ಗ್ಲಾಡಿಯೇಟರ್ ಸಂತಕಟ್ಟೆಯ ತಂಡ. ಹೊಸಮುಖಿ ಆಟಗಾರನ ಎಂಟ್ರಿ ಇವಾಗ. ಗ್ಲಾಡಿಯೇಟರ್ ಸಂತಕಟ್ಟೆ ಮಿತ್ರಪಟ್ನ ಫ್ರೆಂಡ್ಸ್ ಸರ್ಕಲ್ ಮುಖವನ್ನು ಎದುರಿಸ್ತಾ ಇದೆ ಲೀಗ್ನ ಮೊದಲ ಸುತ್ತಿನ ಪಂದ್ಯದಲ್ಲಿ. ಹೊಸಮುಖಿ ಆಟಗಾರನ ಎಂಟ್ರಿ ಇವಾಗ. ಸಂತಕಟ್ಟೆ ಪರಿಸರದ ಮತ್ತೋರ್ವ ಪ್ರತಿಭಾನ್ವಿತ ಆಲ್ರೌಂಡರ್ ಅನೀಸ್ನ ಎಂಟ್ರಿಯನ್ನ ಪಡ್ಕೊಳ್ತಾ ಇದೆ. ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಉಭಯ ಜಿಲ್ಲೆ ಆಗಿರ್ಲಿ ರಾಜ್ಯ ಮಟ್ಟದಲ್ಲಿ ಆಗಿರ್ಲಿ ಬಹಳಷ್ಟು ಯಶಸ್ಸನ್ನ ಕಂಡಂತ ಹೆಮ್ಮೆಯ ಸ್ಪೋರ್ಟ್ಸ್ ಮೀಡಿಯಾ M9 ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ನ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಇತಿಹಾಸ ಪ್ರಸಿದ್ಧ ಐತಿಹಾಸಿಕ ಪಡುಪಣಮೂರಿನ ಬಾಕಿಮಾರು ಅಂಕಣದಲ್ಲಿ ಸಾಗ್ತಾ ಇರೋದು PCL ಟ್ರೋಫಿ ಆಯೋಜಿಸಿದಂತ ಹೆಮ್ಮೆಯ ಸಂಸ್ಥೆ ಪಡುಪಣಂಬೂರು ಕ್ರಿಕೆಟರ್ಸ್. ಪಡುಪಣಂಬೂರಿನ ತಂಡ ತನ್ಮೂಲಕವಾಗಿ ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನ, ಪವರ್ ಪ್ಲೇನ ಲಾಭವನ್ನು ಪಡ್ಕೊಳ್ಳುವಂತ ಪ್ರಯತ್ನ. ಸುಂದರತೆ ಕ್ಷೇತ್ರ ರಕ್ಷಣೆ. ಬ್ರಾವೋ. ಒಂದೆಡೆಯಲ್ಲಿ ಚಿರು MFCಯ ಪರವಾಗಿ. ಈ ರೀತಿಯ ಕಮಿಟ್ಮೆಂಟ್ಗಳು ಕ್ರಿಕೆಟ್ ಅಂಕಣದಲ್ಲಿ ಯಾವತ್ತೂ ಕೂಡ ಬೇಕೇ ಬೇಕು. ತಂಡದ ಒಟ್ಟು ಮೊತ್ತ ಇವಾಗ 4 ಓಟವನ್ನು ದಾಖಲಿಸ್ತಾ ಇದೆ. 1 more to go. ಮೊದಲ ಓವರ್ನ ಕೊನೆಯ ಒಂದು ಎಸ್ತ. ಜಾನ್ ಮೆಸೆತ ಎಂಡ್ ಆಫ್ ದಿ ಓವರ್ ನಂಬರ್ 1. ತಂಡದ ಒಟ್ಟು ಮೊತ್ತ 4ಕ್ಕೆ 1. 62ರ ಗುರಿಯನ್ನ ಬೆನ್ನಡ್ತಾ ಇದೆ. 30ಕ್ಕೆ 58 ಓಟಗಳು ಬೇಕಾಗಿದೆ. 30 balls, 58 more run to win this match. ದಯವಿಟ್ಟು ರಸ್ತೆ ಬದಿಯಲ್ಲಿ ಗಾಡಿಗಳನ್ನು ಪಾರ್ಕ್ ಮಾಡಬೇಡಿ. ಮೊದಲಾಗಿ ತಿಳಿಸ್ತಾ ಇದ್ದೇವೆ, ಪಾರ್ಕಿಂಗ್ನ ವ್ಯವಸ್ಥೆ ಇದೆ. ಅದರ ಜೊತೆಯಾಗಿ ಲಕ್ಕಿ ಕೂಪನ್ ಡ್ರಾ ಕೂಡ ಇದ್ದಾವೆ. ನಾಳಿನ ದಿನ ಇದೇ ಮುಖ್ಯ ವೇದಿಕೆಯಲ್ಲಿ ಸಮಾರೋಪ ಸಮಾರಂಭದಲ್ಲಿ ಲಕ್ಕಿ ಕೂಪನ್ ಡ್ರಾ ಇದೆ. ದ್ವಿತೀಯ ಓವರ್ನ ಜವಾಬ್ದಾರಿಗೆ ಯಶವಂತ. ವೈಡ್ ಬಾಲ್ ಎನ್ನುವಂತ ಸೂಚನೆ, ಅತಿರಿಕ್ತ ಓಟ. ಎಸ್ ಸರ್. ತಂಡದ ಒಟ್ಟು ಮೊತ್ತ ಇವಾಗ 5ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಯಾಶು ಟು ಲೆಫ್ಟಿ ಕಲಂದರ್. ಕಲಂದರ್ ದಾಂಡಿನ ಮುಖಾಂತರವಾಗಿ ಸಿಡಿದ ಮೊದಲ ಸಿಕ್ಸರ್. ಚೇಸಿಂಗ್ ನ ಹೋರಾಟ ಪ್ರಾರಂಭವನ್ನ ಪಡ್ಕೊಳ್ತಾ ಇದೆ ಇವಾಗ. ಲೆಫ್ಟಿ ಕಲಂದರ್ ಇರುವಷ್ಟು ಕಾಲ ಡೇಂಜರಸ್ ಮ್ಯಾನ್. ರಾಜ್ಯ ಟೆನ್ನಿಸ್ ಬಾಲ್ ನಲ್ಲಿ ಯಶಸ್ಸನ್ನ ಕಂಡಂತ ಎದುರು ಬದುರಿನ ಪ್ರತಿಭೆಗಳು ಇವಾಗ ಕ್ರಿಕೆಟ್ ಅಂಕಣದಲ್ಲಿ ಮಾತ್ರ ಸುಂದರತೆ ಸ್ತೋಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಕಮ್ ಬ್ಯಾಕ್ ಡೆಲಿವರಿ ಯಶು. ಲೆಫ್ಟಿ ಕಲಂದರ್ ಒಂದೆಡೆಯಲ್ಲಿ, ಬೌಲಿಂಗ್ ನಲ್ಲಿ ಯಶವಂತ. 2 ಸಮಬಲದ ಸಾಧಕರು ಇವಾಗ ಕ್ರಿಕೆಟ್ ಅಂಕಣದಲ್ಲಿ. ಮತ್ತೊಂದು ಬಿರುಸಿನ ಹೊಡೆತಕ್ಕೆ ಪ್ರಯತ್ನಗಳ ಮಧ್ಯೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಸಿಕ್ಸರ್ನ ಬಳಿಕ ಯಶವಂತನ ಕಂಬ್ಯಾಕ್ ಎಸ್ತಗಳು.
62ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಗ್ಲಾಡಿಯೇಟರ್ ಸಂತಕಟ್ಟೆಯ ತಂಡ. ನೆಕ್ಸ್ಟ್ ಮ್ಯಾಚ್ ಕ್ಯಾಪ್ಟನ್ಸ್ ಪದೇ ಪದೇ ಹೇಳುವಂತ ಅವಕಾಶಗಳು ಬೇಡ. ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಗೂಟದ ಹಿಂಭಾಗದಲ್ಲಿ ಶೈಲೇಶನ ಭದ್ರ ಬೊಗಸೆಗೆ ಲೆಫ್ಟಿ ಕಲಂದರ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಕ್ರೂಷಿಯಲ್ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ ಇವಾಗ ಮಿತ್ರ ಭಟ್ನ ಫ್ರೆಂಡ್ ಸರ್ಕಲ್ನ ತಂಡ. 62ರ ಗುರಿಯನ್ನು ಬೆನ್ನಡ್ತದೆ. ಪ್ರತಿಯೊಂದು ಅಂಶಗಳು ಗಮನಕ್ಕೆ ಬರ್ತದೆ. ಮತ್ತೊಂದು ವಿಚಾರವನ್ನು ತಿಳಿಸ್ತೇನೆ. ಲೀಗ್ನ ಮೊದಲ ಪಂದ್ಯವನ್ನು ಆಡ್ತಾ ಇದ್ದಾವೆ ಎರಡೂ ತಂಡಗಳು. ರನ್ ರೇಟ್ನ ಲೆಕ್ಕಾಚಾರಗಳು ಬಹಳಷ್ಟು ಪ್ರಾಮುಖ್ಯತೆಗೆ ಬರ್ತದೆ. ಆದರೆ ಪ್ರತಿ ಪಂದ್ಯವನ್ನು ಜಯಿಸಿಕೊಂಡು ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಿ ಆಗುವುದು ಯಾವತ್ತೂ ಕೂಡ ಜಾಣ್ಮೆಯ ನಡೆ. ಆ ಮೊದಲ ಗೆಲುವು ನಿರೀಕ್ಷೆಯಲ್ಲಿ ಎರಡೂ ತಂಡಗಳಿದ್ದಾವೆ. ಒಂದೆಡೆಯಲ್ಲಿ ಮಿತ್ರಭಟ್ನ ಫ್ರೆಂಡ್ ಸರ್ಕಲ್, ಮತ್ತೊಂದೆಡೆಯಲ್ಲಿ ಸಂತಕಟ್ಟೆ ಗ್ಲಾಡಿಯೇಟರ್ಸ್ನ ತಂಡ. ಟೂಮೋಟುಗು ಯಶು ಇವಾಗ ಹೊಸ ಮುಖ್ಯ ಆಟಗಾರನ ಎಂಟ್ರಿ. ರಮೇಶ್ ಗೆಸ್ಟ್ ಅಂತ ಚೆಂಡು 6 ರನ್ನ ಬಳಿಕ ಯಶವಂತನ ಸುಂದರತೆಯ ಬಿಗುದಾಳಿ. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 1 more to go. ಮತ್ತೆ ಪವರ್ ಪ್ಲೇನ ಪರ್ಫೆಕ್ಟ್ ಶಾಟ್. ಫೈನ್ ಲೆಗ್ ವಿಭಾಗದಲ್ಲಿ 1 ಬೌನ್ಸ್ ಬೌಂಡ್ರಿ. ಎರಡನೇ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 15ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ ಗ್ಲಾಡಿಯೇಟರ್ ಸಂತಕಟ್ಟೆಯ ತಂಡ. 62ರ ಗುರಿಯನ್ನು ಬೆನ್ನಟ್ಟುವಂತ 62ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನ. ಎಸ್, ಆಲ್ ದಿ ಬೆಸ್ಟ್ ಬೋತ್ ಟೀಮ್ಸ್. ಕೋಸ್ಟಲ್ ಆರ್ಕೆ ಬಾಯ್ಸ್ ವರ್ಸಸ್ NCA ದಿನಗಳ ಲೀಗ್ನ ಮೊದಲ ಸುತ್ತಿನ ಪಂದ್ಯವನ್ನು ಆಡ್ತಾರೆ. ಎರಡೂ ಬಹಳಷ್ಟು ಯಶಸ್ಸಿನ ತಂಡಗಳು. ಸಂಘಟಕರ ವ್ಯವಸ್ಥಾಪಕರ ತೀರ್ಮಾನ ಅಂತಿಮವಾಗಿರ್ತದೆ, ಗಮನಿಸಿಕೊಳ್ಳಿ. ಬಹಳಷ್ಟು ಯಶಸ್ಸಿನ ಬಹಳಷ್ಟು ಅದ್ಧೂರಿಯ ಪಂದ್ಯಕೂಟ. ಇವತ್ತಿಗೆ ಪ್ರಾರಂಭ, ನಾಳೆಗೆ ಮುಂದುವರಿಕೆ. ಅದರ ಜೊತೆಯಾಗಿ ಮತ್ತೊಂದು ವಿಚಾರವನ್ನು ಹೇಳ್ತೇನೆ. ಇದೇ ತಿಂಗಳ ಮುಂದಿನ 3-4ನೇ ತಾರೀಕಿನಂದು, ಫೆಬ್ರವರಿ 3-4, ಫ್ರೆಂಡ್ಸ್ ಪಡುಪಣಂಬೂರಿ ಅವರ ಆಶ್ರಯದಲ್ಲಿ ಬಹಳಷ್ಟು ಯಶಸ್ಸಿನ ಅದ್ದೂರಿಯ ಪಂದ್ಯಕೂಟ ಇದೇ ಅಂಕಣದಲ್ಲಿ ಸಾಗಲಿಕ್ಕಿದೆ. 3ನೇ ತಾರೀಕಿನಂದು ಮುಕ್ತ ಅವಕಾಶ, 4ನೇ ತಾರೀಕಿನಂದು ಹಳೆಂಗಡಿ ಬೆಲ್ಟ್ ಏರಿಯಾ ಅಸೋಸಿಯೇಷನ್ ಆಟಗಾರರಿಗೆ ಆಡುವಂಥ ಅವಕಾಶ. ಆ ಬಳಿಕ 10-11 ದುರ್ಗಾ ಫ್ರೆಂಡ್ಸ್ ಮುಕ್ಕಾಶ್ರಯದಲ್ಲಿ ಮುಕ್ಕದ ಅಂಕಣದಲ್ಲಿ ಹಳೆಂಗಡಿ ಬೆಲ್ಟ್ ಏರಿಯಾ ಅಸೋಸಿಯೇಷನ್ನ ಪಂದ್ಯಕೂಟ. 18ನೇ ತಾರೀಕಿನಂದು ನಂದಿನಿ ಕ್ರಿಕೆಟರ್ಸ್ ಆರಂದ್ ಆಶ್ರಯದಲ್ಲಿ ಇದೇ ಅಂಕಣದಲ್ಲಿ ಹಳೆಂಗಡಿ ಬೆಲ್ಟ್ ಏರಿಯಾ ಅಸೋಸಿಯೇಷನ್ನ ಪಂದ್ಯಗಳು ಸಾಗ್ತಾ ಇದ್ದಾವೆ. ಟಾಸ್ ವನ್ ಬೈ ಕೋಸ್ಟಲ್ ಆರ್ಕೆ ಬಾಯ್ಸ್. ಚಿರು ಎಸ್ತಂತ ಚೆಂಡು, ಮತ್ತೆ ಸತತ 2ನೇ ವೈಟ್ ಬಾಲ್. ದಾಂಡಿಗ ಯಶ್ವಿತ್ ಎಸ್ತಂತ ಚೆಂಡು. ದಾಂಡಿಗ ಮಾಡುವಂತ ಕೆಲಸ ಕೊಂಚ ಮಟ್ಟಿಗೆ ಬಳುವಲ್ ರೂಪದಲ್ಲಿ ಯಶ್ವಿತ್ ಕೊಡ್ತಾ ಇದ್ದಾನೆ. 17 ಇವಾಗ ಜಾಣ್ಮೆ ಸೆತ. 2 ವೈಡ್ ಬಾಲ್ನ ಬಳಿಕ ಕಮ್ ಬ್ಯಾಕ್. MFC ಗ್ಲಾಡಿಯೇಟರ್ಸ್ ಸಂತಕಟ್ಟೆಯನ್ನ ಮುಖಾಮುಖಿಯನ್ನ ಮಾಡ್ತಾ ಇದೆ. ದಿನಗಳ ಲೀಗ್ನ ಮೊದಲ ಸುತ್ತಿನ ಪಂದ್ಯವನ್ನು ಆಡ್ತಾ ಇದೆ ಎರಡೂ ತಂಡಗಳು. ಮೊದಲ ಜಯದ ನಿರೀಕ್ಷೆಯಲ್ಲಿ ಎರಡೂ ತಂಡಗಳು ಇದ್ದಾವೆ. ನಿಯಮಾನುಸಾರವಾಗಿ ಪಂದ್ಯಗಳು ಸಾಗ್ತಾ ಇದ್ದಾವೆ. ಟೂರ್ನಮೆಂಟ್ ಆಯೋಜಿಸಿದಂಥ ಹೆಮ್ಮೆಯ ಸಂಸ್ಥೆ ಪಡುಪಣಂಬೂರು ಕ್ರಿಕೆಟರ್ಸ್ನ ತಂಡ. ತನ್ಮೂಲಕವಾಗಿ 1 ಓಟವನ್ನು ದಾಖಲಿಸಿಕೊಂಡ್ರು. 1 ಓಟದ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 18ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಮೊದಲ ಸುತ್ತಿನ ಗೆಲುವಿನ ನಂಟು ಯಾರಿಗಂತ ಗೊತ್ತಿಲ್ಲ. 62ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಗ್ಲಾಡಿಯೇಟರ್ಸ್ ಸಂತಕಟ್ಟೆಯ ತಂಡ. ಬಿರುಸಿನ ಹೊಡೆತಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಅಂಡರ್ ಏಜ್ 1 ಓಟವನ್ನು ದಾಖಲಿಸಿಕೊಂಡ್ರು. 1 ಓಟದ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 19ರ ಮೊತ್ತವನ್ನು ದಾಖಲಿಸ್ತಾ ಇದೆ.
ಮೊದಲ ಹಂತದ ಕಡಿವಾಣವನ್ನು ಹಾಕ್ತಾ ಇದ್ದಾರೆ ಇವಾಗ MFCಯ ಬೌಲರ್ಸ್ಗಳು. ಅನೀಸ್ಗೆ ಲೋ ಫುಲ್ ಟಾಸ್ ಆಗಿ ಬಿದ್ದ ಚೆಂಡು ಸೀಮಾ ರೇಖೆಯ ಹೊರಭಾಗವನ್ನ ಕ್ರಮಿಸ್ತಾ ಇದೆ. ಸಿಕ್ಸರ್. ಹೋರಾಟವನ್ನ ಜಾರಿಗೊಳಿಸ್ತಾ ಇದ್ದಾರೆ ಇವಾಗ ಗ್ಲಾಡಿಯೇಟರ್ಸ್. 25 ತಂಡದ ಒಟ್ಟು ಮೊತ್ತ. ಡೇಂಜರಸ್ ಮ್ಯಾನ್ ಸಫಾನ್ ಇನ್ನಷ್ಟೇ ಕ್ರೀಸ್ಗೆ ಬರಬೇಕಾಗಿದೆ ಸಂತಕಟ್ಟೆಯ ಪರವಾಗಿ. ಗೇಮ್ ಪ್ಲಾನ್ ಅನ್ನೋದು ಯಾವತ್ತೂ ಕೂಡ ಕ್ರಿಕೆಟ್ನಲ್ಲಿ ಇದ್ದೇ ಇದ್ದದ್ದು. ಮತ್ತೆ ಅನೀಸ್ಗೆ ಮತ್ತೊಂದು ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನ. ಲೆಗ್ ಸೈಡ್ ಕಡೆ ದಬ್ಬಿ ಒಂದು ಓಟವನ್ನು ಪೂರೈಸಿಕೊಂಡ್ರು. ಎರಡನೇ ಓಟಕ್ಕೆ ಪ್ರಯತ್ನಗಳ ಮಧ್ಯೆ ಪೂರೈಕೆಗಳ ಮಧ್ಯೆ ಯಶಸ್ಸು. ತಂಡದ ಒಟ್ಟು ಮೊತ್ತ 27 ಓಟವನ್ನು ದಾಖಲಿಸ್ತಾ ಇದೆ. 62ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಸಂತಕಟ್ಟೆ ಗ್ಲಾಡಿಯೇಟರ್ಸ್ನ ತಂಡ. ಮೂರನೇ ಓವರ್ನ ಕೊನೆಯ ಒಂದೆಸ್ತಗಳು ಬಾಕಿ. ಮತ್ತೊಂದು ಬಿರುಸಿನ ನೆಟ್ಟನೇರ ಹೊಡೆತ. ಸೀಮಾ ರೇಖೆಯ ಹೊರ ಭಾಗವನ್ನ ಕ್ರಮಿಸ್ತಾ ಇದೆ. 12 ಆಟಗಾರ ಮಾತ್ರ ಬರಬೇಕು, ದಯವಿಟ್ಟು ಗಮನಿಸಿಕೊಳ್ಳಿ. ಪ್ಲೇಯಿಂಗ್ ಲಿಸ್ಟ್ ನಲ್ಲಿರುವಂತಹ 12th ಮ್ಯಾನ್ ಮಾತ್ರ ಬನ್ನಿ. ನಿಯಮ ಅನ್ನೋದು ಎಲ್ಲರೂ ಕೂಡ ಒಂದೇ. ಅಸ್ಗರ್ ಗಮನಿಸಿಕೊಳ್ಳಿ ಆ ಒಂದು ವಿಚಾರವನ್ನ. ದಯವಿಟ್ಟು ಗಮನಿಸಿಕೊಳ್ಳಿ, 12th ಮ್ಯಾನ್ ಮಾತ್ರ ಬರಬೇಕು. ಅಸ್ಗರ್, ಎಲ್ಲ ತಂಡಗಳಿಗೂ ಒಂದೇ ನಿಯಮ. ತಂಡದ ಒಟ್ಟು ಮೊತ್ತ 33. ಮುಕ್ತಾಯಗೊಂಡ ಓವರ್ಗಳ ಸಂಖ್ಯೆ 3. ನೆಲ್ಸನ್ ಇನ್ ಆಪರೇಷನ್ 3 ಓವರ್ನ ಮುಕ್ತಾಯದ ಬಳಿಕ 33. ಹದಿನೆಂಟಕ್ಕೆ 29. 18 ಎಸೆತ, 29 ಓಟಗಳು ಬೇಕಾಗಿದೆ. ಸಮಬಲದ ತಕ್ಕಡಿಯಲ್ಲಿ ಎರಡೂ ತಂಡಗಳು ಹೋರಾಟವನ್ನ ಮಾಡ್ತಾ ಇದೆ. ಗೆಲುವಿನ ಮಾಲೆ ಯಾರಿಗಂತ ಗೊತ್ತಿಲ್ಲ. ಮೊದಲ ಜಯದ ನಿರೀಕ್ಷೆಯಲ್ಲಿ ಎರಡೂ ತಂಡಗಳು. 4ನೇ ಓವರ್ನ ಜವಾಬ್ದಾರಿಗೆ ಇವಾಗ ಆರೀಫ್ ಯಾನೆ ಬ್ರಾವೋ. ಕ್ರೂಷಿಯಲ್ ಓವರ್ನ ಜವಾಬ್ದಾರಿ ಇವಾಗ ಆರೀಫ್ಗೆ. 18 ಎಸೆತ, 29 ಓಟಗಳು ಬೇಕಾಗಿದೆ. ವೇದಿಕೆ ಮುಂಭಾಗದಲ್ಲಿ ಬಹಳಷ್ಟು ಆಕರ್ಷಕ ಟ್ರೋಫಿ ರಾರಾಜಿಸ್ತಾ ಇದೆ. ಆ ಟ್ರೋಫಿಗೆ ಮುತ್ತಿಕ್ಕುವಂತ ತಂಡ ಯಾವುದಂತ ಗೊತ್ತಿಲ್ಲ. ರಿವರ್ಸ್ ಮಾಡುವಂತ ಪ್ರಯತ್ನ, ದಾಂಡು ತಪ್ಪಿ ಕಾಲಿಗೆ ಬಡಿತಾ ಇದೆ. ಲೆಗ್ ಬಾಯ್ಸ್ ಎನ್ನುವಂತ ಸೂಚನೆ. ಒಂದು ಓಟದ ಹೆಚ್ಚುವರಿಯನ್ನು ಕಂಡುಕೊಂಡು 17ಕ್ಕೆ 28. 17 balls, 28 more run to win this match. ಒಂದರಲ್ಲಿ ಚೇಸಿಂಗ್ ನ ಹೋರಾಟವನ್ನು ಜಾರಿಗೊಳಿಸಿದಂತ ಜರ್ಸಿ ನಂಬರ್ 7 ಅನೀಸ್. ಮತ್ತೊಂದು ಬಿರುಸಿನ ಹೊಡೆತ. ಸೀಮಾ ರೇಖೆ ಅಂಚಿನಲ್ಲಿ ಕ್ರೂಷಿಯಲ್ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ MFC. ಅನೀಸ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಹೊಸ ಮುಖ್ಯ ಆಟಗಾರನ ಎಂಟ್ರಿ. ವಲಯ ಮಟ್ಟದ ಮತ್ತೋರ್ವ ಯಶಸ್ಸಿನ ಟೆನಿಸ್ ಬಾಲ್ ಕ್ರಿಕೆಟಿಗ ಸಫಾನ್ ಮುಕ್ಕ ಸುಂದರತೆ ಇನ್ನಿಂಗ್ಸ್ ಅನ್ನ ಕಟ್ಟಿದ್ರು. ಅದ್ಯಾವ ಹಂತದಲ್ಲೂ ಕೂಡ ಪಂದ್ಯದ ಗತಿಯನ್ನೇ ಬದಲಿಸಬಲ್ಲ ಅಂತ ಆಟಗಾರ ಸಫಾನ್ ಮುಕ್ಕ. ಇವಾಗ MFC ವರ್ಸಸ್ ಸಂತಕಟ್ಟೆ ಗ್ಲಾಡಿಯೇಟರ್ಸ್ನ ತಂಡ ಮುಖಾಮುಖಿಯನ್ನ ಮಾಡ್ತಾ ಇದೆ. ಲೀಗ್ನ ಮೊದಲ ಸುತ್ತಿನ ಪಂದ್ಯದಲ್ಲಿ ಟಾಸ್ ಅನ್ನ ಜಯಿಸಿಕೊಂಡಂತ ಕೋಸ್ಟಲ್ RK ಬಾಯ್ಸ್ ಟೀಮ್ ಮೀಟಿಂಗ್ ಇವಾಗಲೇ ಮಾಡ್ಕೊಳ್ಳಿ. ಟೈಮ್ ಅವರ್ ಆನ್ ಇದೆ, ಗಮನಿಸ್ಕೊಳ್ಳಿ. ಆರೀಫ್ ಯಾನೆ ಬ್ರಾವೋ ಸಫ್ವನ್ಗೆ ಇವಾಗ
ಬೇರು ಸೇನಾ ಹೊಡೆತಕ್ಕೆ ಕೈ ಹಾಕಿದ್ರು ತನ್ಮೂಲಕವಾಗಿ ಕೈ ಚೆಲ್ಲಿದ ಕ್ಯಾಚ್ಗಳು ಮುಳುವಾದಂತ ಉದಾಹರಣೆ ಕ್ರಿಕೆಟ್ನ ಇತಿಹಾಸದಲ್ಲಿ ಬಹಳಷ್ಟಿದ್ದಾವೆ. ಸಫ್ವಾನ್ಗೆ ಮೊದಲನೇ ಜೀವದಾನ, ಗೋಲ್ಡನ್ ಡಕ್ ಸಂಕಟದಿಂದ ಪಾರಾದ್ರು. ಇವಾಗ ರಾಜೀಮ್ಗೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಸುಂದರತೆ ಬಿಗು ದಾಳಿಯನ್ನು ಸಂಘಟಿಸ್ತಾ ಇದ್ದೀನಿ ಇವಾಗ. ಬ್ರಾವೋ ಎನ್ ಆರೀಫ್. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ, ಕೇವಲ 2 ಓಟಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ರು. 2 more to go. 5ನೇ ಬಾರಿಗೆ ಆರೀಫ್ ರಿವರ್ಸ್ ಮಾಡುವಂತ ಪ್ರಯತ್ನ, ತನ್ನ ಮೂಲಕವಾಗಿ ಮತ್ತೊಂದು ಸುಂದರತೆಯ ಡಾಟ್ ಡೆಲಿವರಿ. ಕ್ರೂಷಿಯಲ್ ಓವರ್ನ ಜವಾಬ್ದಾರಿಯನ್ನು ಯಶಸ್ವಿಯಾಗಿ ನಿಭಾಯಿಸುವಂತ ಪ್ರಯತ್ನಗಳು ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 35ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. 27 ಓಟಗಳು ಇನ್ನೂ ಕೂಡ ಬೇಕಾಗಿದೆ. 13ಕ್ಕೆ 27, 13 balls, 27 more run to win this match. ಕೊಂಚ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಮತ್ತೊಂದು ಬೀಸುವಂತ ಪ್ರಯತ್ನ, ಸುಂದರತೆ ಓವರ್. ಎಂಡ್ ಆಫ್ ದಿ ಓವರ್ ನಂಬರ್ 4. 12 ಎಸೆತ, 27 ಓಟಗಳು ಬೇಕಾಗಿದೆ. ಹದಿಮೂರು ನಿಮಿಷ ಆಗಿದೆ, ಗಮನಿಸ್ಕೊಳ್ಳಿ. 13 ನಿಮಿಷ ಆಗಿದೆ. MFC ಟೈಮರ್ ಆನ್ ಇದೆ, ಗಮನಿಸ್ಕೊಳ್ಳಿ. 20 ನಿಮಿಷದ ಒಳಗಾಗಿ 5ನೇ ಓವರ್ ರಂಗ್ ಮುಗಿಸ್ಕೊಳ್ಬೇಕು. ತಪ್ಪಿದ್ರೆ ಕೊನೆ ಓವರ್ ಪವರ್ ಪ್ಲೇ. ಟಾಸ್ ಅನ್ನ ಜಯಿಸಿಕೊಂಡಂತ ಕೋಸ್ಟಲ್ RK ಬಾಯ್ಸ್ ತಮ್ಮ ನಿರ್ಧಾರವನ್ನು ತಿಳಿಸ್ಕೊಡಿ. ಮುಸ್ತಾಕ್ ಈ ಪಂದ್ಯದ ಬಳಿಕ 12ಕ್ಕೆ 27 ಟೈಮರ್ ಆನ್ ಇದೆ, ಗಮನಿಸ್ಕೊಳ್ಳಿ. 20 ನಿಮಿಷದ ಒಳಗಾಗಿ 5 ಓವರನ್ನು ಮುಗಿಸ್ಕೊಡ್ಬೇಕು. ತಪ್ಪಿದ್ರೆ ಕೊನೆ ಓವರ್ ಪವರ್ ಪ್ಲೇ. ಟಾಸ್ ಅನ್ನ ಜಯಿಸಿಕೊಂಡು ಕೋಸ್ಟಲ್ RK ಬಾಯ್ಸ್ ನ ತಂಡ ಎಲೆಕ್ಟೆಡ್ ಟು ಬಾಲ್ ಫಸ್ಟ್. NCA ತಮ್ಮ ಟೀಮ್ ಮೀಟಿಂಗ್ ಅನ್ನು 2 ತಂಡಗಳು ಇವಾಗಲೇ ಮಾಡ್ಕೊಳ್ಳಿ. ಈ ಪಂದ್ಯ ಮುಗಿದ ತಕ್ಷಣ ಅಂಕಣದ ಒಳಗೆ ಬರಬೇಕು. ಆ ಬಳಿಕದ ಪಂದ್ಯಕ್ಕೆ ರೆಡಿಯಾಗಿರಿ. ಪೂಜಾ ರಾಕರ್ಸ್ ವರ್ಸಸ್ ನ್ಯಾಶ್ ಚಾಲೆಂಜರ್ಸ್. ಗುರುಪ್ರಸಾದ್ ನಾಯಕತ್ವದ ಪೂಜಾ ರಾಕರ್ಸ್, ಶಬೀರ್ ನಾಯಕತ್ವಗಳ ನ್ಯಾಶ್ ಚಾಲೆಂಜರ್ಸ್ ದಿನಗಳ 3ನೇ ಪಂದ್ಯವನ್ನು ಆಡ್ತಾರೆ. ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್ ಮೀಡಿಯಾ. ಹಳೆಂಗಡಿ ಬೆಲ್ಟೇರ್ ಅಸೋಸಿಯೇಷನ್ ಯಶಸ್ಸನ್ನ ಕಂಡಂತ ಹುಡುಗರು ಇವಾಗ ಜೀವದಾನದ ಲಾಭ ತಡೆಗೋಡೆಯಾಗಿ ನಿಂತರು. ಇವಾಗ ಸುಂದರತೆ ಕ್ಷೇತ್ರ ರಕ್ಷಣೆ. ಒಂದು ಮಟ್ಟಿಗೆ ಹೇಳೋದಾದ್ರೆ ಸಂಭಾವ್ಯ 2 ಸಿಕ್ಸರ್ ಅನ್ನ ತಡೆದ್ರು ಚಿರು. ಟಾಪ್ ಹ್ಯಾಚ್, ನಡುವೆ ಕ್ಯಾಚ್ ಔಟ್. ಯಶವಂತನ ಬಿಗುದಾಳಿ. ಇವಾಗ ದಯವಿಟ್ಟು 2 ವೀಲರ್ಸ್ ಅನ್ನ ಪದೇ ಪದೇ ಹೇಳ್ತಾ ಇದ್ದೇವೆ, ಅದೇ ಯಾಕೆ ಅರ್ಥ ಮಾಡ್ತಾ ಇಲ್ಲ ಅಂತ ಗೊತ್ತಿಲ್ಲ. ಹೆಸರುಗಳನ್ನ ಕರೆದ್ರೆ ತಮಗೆ ಬೇಜಾರಾಗ್ತದೆ. ಪದೇ ಪದೇ ಹೇಳ್ತಾ ಇದ್ದೇವೆ. ಮೊದಲಾಗಿ ನಮಗೆ ಐತಿಹಾಸಿಕ ಈ ಪ್ರಸಿದ್ಧ ಗ್ರೌಂಡ್ ಸಿಗೋದೇ ಹೆಚ್ಚು. ಆ ನಿಟ್ಟಿನಲ್ಲಿ ನಾವು ನಿಯಮಗಳನ್ನು ಪಾಲಿಸಬೇಕು. ಪಾರ್ಕಿಂಗಿನ ವ್ಯವಸ್ಥೆ ಇದೆ. ರಸ್ತೆ ಬದಿಯಲ್ಲಿ ದಯವಿಟ್ಟು ಪಾರ್ಕ್ ಮಾಡಬೇಡಿ ಗಾಡಿಗಳನ್ನು. ಎರಡೂ ಬದಿ ಪಾರ್ಕಿಂಗ್ನ ವ್ಯವಸ್ಥೆ ಇದೆ, ದಯವಿಟ್ಟು ಗಮನಿಸ್ಕೊಳ್ಳಿ. ಎರಡೂ ಬದಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಮತ್ತೆ ಬೀಸುವಂತ ಪ್ರಯತ್ನಗಳ ಮಧ್ಯೆ ಮತ್ತೊಂದು ಬ್ರೇಕ್ ಥ್ರೂ. ಯಶವಂತನಿಗೆ ಸತತ 2ನೇ ವಿಕೆಟ್. ಆರ್ ಎಸೆತ
24 ಓಟಗಳು ಬೇಕಾಗಿದೆ. 6 balls, 24 more run to win this match. Yes, DJ. ಆಕರ್ಷಕ ಪಂದ್ಯಗಳು ಸಾಗ್ತಾ ಇದ್ದಾವೆ. ಅದ್ಧೂರಿಯ ಪಂದ್ಯ. ಕೊನೆ ಓವರ್ ಜವಾಬ್ದಾರಿ ಇವಾಗ ಸುಹೇಲ್. 6 ಎಸೆತ 24 ಓಟಗಳು ಬೇಕಾಗಿದೆ ಜಯಕ್ಕಾಗಿ. ಕೊಂಚ ಮಟ್ಟಿಗೆ ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನು ಸಾಗಿಸ್ತಾ ಇದೆ ಇವಾಗ MFC ಮಿತ್ರಪಟ್ನ ಫ್ರೆಂಡ್ ಸರ್ಕಲ್ ಮುಖದ ತಂಡ, ಕಡಲ ಕಿನಾರೆಯ ತಂಡ ಮತ್ತೊಂದೆಡೆಯಲ್ಲಿ ಮುಖಾಮುಖಿಯನ್ನ ಮಾಡ್ತಾ ಇದೆ. ಗ್ಲಾಡಿಯೇಟರ್ಸ್ ಸಂತಕಟ್ಟೆ ದಿನಗಳ ಮುಂದಿನ ಪಂದ್ಯವನ್ನು ಆಡ್ತಾರೆ. NCA ವರ್ಸಸ್ ಕೋಸ್ಟಲ್ RK ಬಾಯ್ಸ್. ಇತ್ತೀಚಿನ ದಿನಗಳ ಟೆನ್ನಿಸ್ ಬಾಲ್ನ ಸರ್ವೇ ಸಾಮಾನ್ಯ ಎಸ್ತಗಳು ಕನ್ನಿಂಗ್ ಓವರ್, ಚೆಂಡಿಗೆ ವೇಗದೊಂದಿಗೆ ತಿರುವನ್ನು ನೀಡಬಲ್ಲಂತ ಎಸ್ತಗಾರ ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನಗಳ ಮಧ್ಯೆ ಸೀಮಾರೇಖೆ ಅಂಚಿನಲ್ಲಿ ಕ್ಯಾಚ್ ಔಟ್. ಮತ್ತೊಂದು ಬ್ರೇಕ್ ಥ್ರೂ ಅನ್ನು ಪಡ್ಕೊಳ್ತಾ ಇದೆ MFC. 4ಕ್ಕೆ 24. ಇವಾಗ 4 ಚೆಂಡು 4 ಸಿಕ್ಸರ್ಗಳು ಬರಲೇಬೇಕಾಗಿದೆ. ಲೀಗ್ ಮಾದರಿಯ ಪಂದ್ಯ ರನ್ ರೇಟ್ ನ ಲೆಕ್ಕಾಚಾರಗಳು ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡೀತದೆ. ಪ್ರತಿ ಪಂದ್ಯವನ್ನ ಜಯಿಸಿಕೊಂಡು ಅಗ್ರಸ್ಥಾನವನ್ನು ಅಲಂಕರಿಸುವುದು ಯಾವತ್ತೂ ಕೂಡ ಜಾಣ್ಮೆಯ ನಡೆ. ಟೂರ್ನಮೆಂಟ್ ಅನ್ನು ಜಯಿಸಿಕೊಳ್ಳುವಂತಹ ತಂಡ 1 ಲಕ್ಷ ನಗದು ಪುರಸ್ಕಾರದೊಂದಿಗೆ ಬಹಳಷ್ಟು ಆಕರ್ಷಕ ಟ್ರೋಫಿ ವೇದಿಕೆಯ ಮುಂಭಾಗದಲ್ಲಿದೆ. ವಿನ್ನರ್ಸ್ ಆಫ್ ಟ್ರೋಫಿಯೊಂದಿಗೆ ಪಡಿತಾರೆ. ದ್ವಿತೀಯ ಸ್ಥಾನಿಗೆ 50,000 ನಗದು ಪುರಸ್ಕಾರ, ಬಹಳಷ್ಟು ಆಕರ್ಷಕ ರನ್ನರ್ಸ್ ಅಪ್ ಟ್ರೋಫಿ. ಪ್ರತಿ ಪಂದ್ಯಕ್ಕೂ ಪಂದ್ಯ ಶ್ರೇಷ್ಠ, ಮ್ಯಾನ್ ಆಫ್ ದಿ ಸೀರೀಸ್, ಬೆಸ್ಟ್ ಬೌಲರ್, ಬೆಸ್ಟ್ ಬ್ಯಾಟ್ಸ್ಮನ್, ಈ ರೀತಿಯ ಪ್ರಶಸ್ತಿಗಳೆಲ್ಲವೂ ಕೂಡ ಇದ್ದಾವೆ. ಇವತ್ತಿಗೆ ಪ್ರಾರಂಭ, ನಾಳೆಗೆ ಮತ್ತೆ ಇದೇ ಒಂದು ಟೂರ್ನಮೆಂಟ್ ಮುಂದುವರಿಕೆಯನ್ನು ಕಂಡುಕೊಳ್ತದೆ. ಮತ್ತೆ ಬೀಸುವಂತ ಪ್ರಯತ್ನಗಳ ಮಧ್ಯೆ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಒಂದು ಓಟದ ಮುಖಾಂತರ ತಂಡದ ಒಟ್ಟು ಮೊತ್ತ 39. ನಿಸ್ಸಂಶಯವಾಗಿ ಚಾಲಕನ ಸ್ಥಾನದಲ್ಲಿ ಡ್ರೈವಿಂಗ್ ಸೀಟ್ ನಲ್ಲಿ MFC. ಇವಾಗ ಮಿತ್ರಪಟ್ನ ಫ್ರೆಂಡ್ ಸರ್ಕಲ್ ರಿವರ್ಸ್ ಮಾಡುವಂತ ಪ್ರಯತ್ನಗಳ ಮಧ್ಯೆ ಪ್ರಾಂಜಲ್ ಕ್ಯಾಚ್ ಔಟ್ಗೆ ಬಲವಾದ ಮನವಿಗಳು ಬರ್ತಾ ಇದೆ. ಬೋಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಗೂಡದ ಹಿಂಭಾಗದಲ್ಲಿ ಶೈಲೇಶ್. ಕೊನೆ ಓವರ್ನ ಜವಾಬ್ದಾರಿಯಲ್ಲಿ ಸುಹೇಲ್. ಒಂದೋಟಕ್ಕೆ ಮಾತ್ರ ಅವಕಾಶವನ್ನು ಮಾಡಿಕೊಟ್ರು. ಮತ್ತೆ ರಿವರ್ಸ್ ಮಾಡುವಂತ ಪ್ರಯತ್ನ, ಮತ್ತೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಮೊದಲ ಲೀಗ್ನ ಪಂದ್ಯದ ಶುಭಾರಂಭವನ್ನು ಮಾಡಿಕೊಳ್ತಾ ಇದೆ ಮಿತ್ರಪಟ್ನ ಫ್ರೆಂಡ್ ಸರ್ಕಲ್ ಮುಖದ ತಂಡ. ಲೀಗ್ನ